ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಂತ. ಯಾಕೆ ನ್ಯಾಯಾಲಯದ ತನಕ ಹೋಗಿದ್ದಾರೆ? ನೀವು ಪ್ರಾಮಾಣಿಕರಾಗಿದ್ದರೆ ನೀವು ಯಾವ ಕೇಡರ್ ಅವರು? ನಿಮ್ಮನ್ನು ಎಲ್ಲಿಗೆ ಆಗಿರುವಂಥದ್ದು? ನಿಮ್ಗೆ IPS ನೇಮಕಾತಿ ಆಗಿರ್ತಕ್ಕಂಥದ್ದು ಎಲ್ಲಿ? ಹಿಮಾಚಲ್ ಪ್ರದೇಶ್. ಒಬ್ಬರಿಗೆ ಅವ್ರು ಇಷ್ಟಪಟ್ಟಂಥ ರಾಜ್ಯಗಳಲ್ಲಿ 5 ವರ್ಷ ಮಾಡಲಿಕ್ಕೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು. ನೀವು 11 ವರ್ಷ ಆಗೈತಲ್ಲ ಕರ್ನಾಟಕಕ್ಕೆ ಬಂದು. ಕೇಂದ್ರದ ಒಬ್ಬ ನಾಯಕರಿಗೆ ಅವರಿನ್ನೂ ಅಪರಾಧಿ ಅಲ್ಲ, ನಿಮ್ಮಂಥ ಅನೇಕರ ಹಲವರ ಸಂಚಿನಿಂದ ಆರೋಪಿ ಅಷ್ಟೇ. ಅವರನ್ನು ಈ ಪದ ಬಳಕೆಯನ್ನು ಉಲ್ಲೇಖ ಮಾಡಿದ್ದೀರಲ್ಲ, ಈ 5 ವರ್ಷ ನಿಮ್ಮ ಕೇಡರ್ ಮುಗೀತಲ್ಲ, ನೀವು ಯಾರು ಕಾಲು ಕೈ ಕಟ್ಟಿ ಇನ್ನೂ ಕರ್ನಾಟಕದಲ್ಲೇ ಉಳಿದಿದ್ದೀರಾ ಅನ್ನುವಂಥದ್ದು ಬಹಿರಂಗಪಡಿಸಿ. ಯಾರು ದಕ್ಷ ಅಧಿಕಾರಿ, ಯಾರು ಪ್ರಾಮಾಣಿಕ ಅಧಿಕಾರಿ ನಿಮ್ಮನ್ನು ಎಲ್ಲಿಗೆ ಪೋಸ್ಟಿಂಗ್ ಮಾಡಿರ್ತಾರೆ, ನೇರವಾಗಿ ಹೋಗಿ ಅಲ್ಲಿ ಅಧಿಕಾರ ಏನು ವಹಿಸ್ಕೊಂಡು ಕೆಲಸ ಮಾಡ್ತೀರಿ. ಪೋಸ್ಟಿಂಗ್ಗೋಸ್ಕರ ಅವರು ಇವರು ರಾಜಕಾರಣಿಗಳು ಮನೆ ಬಾಗಿಲು ಕಾಯ್ಕೊಂಡಿದ್ದವಂಥ ಚಮಚಾಗಿರಿ ಮಾಡುವಂಥ ಕೆಲವು ಅಧಿಕಾರಿಗಳಿದ್ದೀರಿ. ಒಳ್ಳೆಯವರಿದ್ದೀರಿ, ಇಲ್ಲ ಅಂತ ಹೇಳಲ್ಲ. ನೀವು ಈ ಪದ ಬಳಕೆ ನೀವು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಗೊತ್ತಿಲ್ವಾ ನಿಮಗೆ? ಏನು ಮೇಯ್ತಾ ಇದ್ದೀರಿ? 5 ವರ್ಷ ಆದಮೇಲೆ ಇನ್ನೂ 6 ವರ್ಷ ಇಲ್ಲೇ ಇದ್ದೀರಲ್ಲ, ಕರ್ನಾಟಕವ ಹಂದಿ ಥರ ಮೇಯಕ್ಕಿದ್ದೀರಾ ನೀವು? ಮೊದಲು ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ. ಪೊಲೀಸ್ ಇಲಾಖೆಯಲ್ಲಿ ADGP ಆಗೋದ್ರೆ ನಿಮಗೇನು ಕೊಂಬಿಲ್ಲ, ನೀವು ಒಬ್ಬ ಸರ್ಕಾರಿ ನೌಕರ, ರೀತಿ ನೀತಿ ಇರಬೇಕು. ತಕ್ಷಣ DG and IG ಅವರು ಎಕ್ಸ್ಪ್ಲನೇಷನ್ ಕೇಳಬೇಕು, ಈ ಮನುಷ್ಯನ ಅಮಾನತ್ ಮಾಡಬೇಕು. CS ಅವರು ವರದಿ ಕೇಳಬೇಕು. ಪ್ರೋಟೋಕಾಲ್ ಅನ್ನುವಂಥ ವ್ಯವಸ್ಥೆ ಗೊತ್ತಾಯ್ತಾ ಇವ್ರಿಗೆ? ಕೆಲವು ನಮ್ಮ ಸ್ನೇಹಿತರು ಕುಮ್ಮಕ್ಕಿಂದ ಮಾಡಿದ್ದೀರೇನೋ ಅನ್ನೋ ಅನುಮಾನ. ಆದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ವ್ಯವಸ್ಥೆನ ನಾವು ಯಾವತ್ತೂ ಕಂಡಿರಲಿಲ್ಲ. ನೋಡಿ, ಒಬ್ಬರು ಅವ್ರ ಮೇಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಶ್ರೀಧರ್ 22/4/24 ಮತ್ತೆ ಅವ್ರದೇ ಇಲಾಖೆ ಇನ್ಸ್ಪೆಕ್ಟ್ರು ಇದ್ರ ಮೇಲೆ ಕುಮಾರಣ್ಣರವ್ರು ಮಾತಾಡಿದ್ದಾರೆ. ಇಂಥ ಒಬ್ಬ ಭ್ರಷ್ಟ ಅಧಿಕಾರಿಯ ಇದಕ್ಕೆ ನೇಮಿಸಿದ್ದೀರಾ, ಏನು ನ್ಯಾಯ ಸಿಗುತ್ತಾ ಅಂತ ಕೇಳಿದ್ದಾರೆ. ಅದಕ್ಕೆ ನೀವು ಉಪಯೋಗಿಸುವಂಥ ಪದ
ನೋಡಿ 22/4/2024 ನ್ಯಾಯಾಲಯ ತನಕ ಹೋಗೈತೆ. ಇದನ್ನೇ ನಾನು ವಿಧಾನಸಭೆಯಲ್ಲಿ ಹೇಳಿದ್ದವತ್ತು. ನಾನು 25 ನಿಮಿಷ ಮಾತಾಡಿದ್ನಲ್ಲ, ಇದನ್ನೇ ಹೇಳಿದ್ದು. ಇವ್ರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ರಾಜ್ಯ ಸರ್ಕಾರದ ಜನರ ತೆರಿಗೆ ಹಣ ಕರ್ನಾಟಕದ ಜನತೆಯ ನಿಮ್ಗಿರೋದು 5 ವರ್ಷ, ಅದ್ರ ಸವಲತ್ತನ್ನ ಹಂದಿ ಥರ ಮೇಯ್ತಾ ಇರೋರು ನೀವು. ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀರಾ? ಬಹಿರಂಗಪಡಿಸಿ ನಿಮ್ಮ ಕುಟುಂಬದ ಅಸೆಟ್ಸ್ನ ಆಂಧ್ರದಿಂದ ತಂದಿದ್ರ ನೀವು? ಇವತ್ತು ಕುಮಾರಸ್ವಾಮಿ ಅವ್ರಿಗೆ, ನೆಕ್ಸ್ಟ್ ಇನ್ನೊಬ್ರಿಗೆ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಬಂತು? ಇದನ್ನು ಪಕ್ಷ ಯಾವುದಾದ್ರೂ ಆಗಿರಲಿ, ಒಬ್ಬ ಅಧಿಕಾರಿ ಆಮೇಲೆ ಒಂದು ಲೆಟರ್ ಇಲ್ಲ, ಆಂತರಿಕ ಪತ್ರ, ಆಯ್ತಪ್ಪ ದಕ್ಷ ಅಧಿಕಾರಿ, ಮತ್ತು ಎಲ್ಲಿ ಚಮಚಾಗಿರಿ ಮಾಡಿ 11 ವರ್ಷದಿಂದ ಇಲ್ಲಿರೋದು ನೀವು? ಯಾರು ನಿಮ್ಮನ್ನು ಉಳಿಸ್ತವ್ರು? ಯಾಕೆ ಹೋಗಲಿಲ್ಲ ವಾಪಸ್ಸು? ನನಗೆ ಆಸ್ಮಾ, ನನಗೆ ಅಲ್ಲಿ ಒಗ್ಗಲ್ಲ, ಇಲ್ಲಿದ್ದೀರಲ್ಲ, ಇದನ್ನು ಹೇಳಕ್ಕ? ಅದರಿಂದ ಆಯಿತು, ನಿಮ್ಮ ಅಧಿಕಾರಿಗೆ ಆತ್ಮಸ್ಥೈರ್ಯ ಕೊಡೋಕ್ಕೆ ಹೇಳಿದ್ದೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಬತ್ತು? ರಾಜೀನಾಮೆ ಕೊಟ್ಟು ನಿಂತ್ಕೊಳ್ರಿ ಎಲೆಕ್ಷನ್ಗೆ. ಬೇರೆ ಬೇರೆಯವರೆಲ್ಲ ನಿಂತ್ಕೊಂಡವ್ರಲ್ಲ, ಹಂಗೆ ನಿಂತ್ಕೊಂಡು ರಾಜಕೀಯ ಮಾಡಿ. ಕರ್ನಾಟಕದ 8 ಕೋಟಿ ಜನ ಕಟ್ತಾ ಇದಾರಲ್ಲ ಟ್ಯಾಕ್ಸು, ಆ ಹಣದಲ್ಲಿ ತಿಂತಾ ಇರೋದು ಅನ್ನ, ನಿಮ್ಮ ಸಂಬಳ. ಜನ ಬೀಗಿದ್ದು ಹೋರಾಟ ಮಾಡೋಕ್ಕೆ ಮುಂಚೆ DG and IG ಅವರೇ, ನಿಮ್ಮ ಇಲಾಖೆನ ಸರಿ ಮಾಡಿ. ಭಾಳಷ್ಟು ಅಸಹ್ಯ ಅನ್ನಿಸ್ತದೆ. ಎಷ್ಟು ದುರ್ಬಳಕೆ ಆಯ್ತಾ ಇದೆ. ಒಬ್ಬ ಇನ್ಸ್ಪೆಕ್ಟರ್ ಕೊಡ್ತಾನೆ ಕಂಪ್ಲೇಂಟ್, ಕಿಶೋರ್ ಕುಮಾರ್ ಅಂತ, ಇವ್ರ ಮೇಲೆ 7/1/2023 ರಿಯಲ್ ಎಸ್ಟೇಟ್ ವ್ಯವಹಾರದನ್ನ ಕೊಡ್ತೀನಿ ಕಾಪಿ. ಇದೆಲ್ಲವನ್ನ ಇಟ್ಕೊಂಡು ಮಾತಾಡಿದ್ದಾರೆ. ತಪ್ಪು ಅಂದರೆ ನೀವು ತಪ್ಪು ಅಂತ ಹೇಳಿ. ಅದಕ್ಕೆ ನೀವು ಉಪಯೋಗಿಸುವಂಥ ಪದ ಇದ್ರ ಹಿಂದೆ ಯಾರು ಇದ್ರೆ ನಮ್ಮ ಸ್ನೇಹಿತರುಗಳು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕನ ಈ ಸ್ಥಿತಿಗೆ ತರಬೇಡಿ. ತೊಗಲಕ್ ದರ್ಬಾರಲ್ಲ ಇದು. ಹಿಸ್ಟ್ರಿ ರಿಟರ್ನ್ಸ್ ಬ್ಯಾಕ್. ಭಾಳ ದಿನ ಉಳಿಯಲ್ಲ. ಇಷ್ಟಕ್ಕೆ ನಿಲ್ಲೋದು ಇಲ್ಲ. ಕಾನೂನು ರೀತಿ ಏನು ಹೋರಾಟ ಮಾಡಬೇಕು ಮಾಡ್ತೀವಿ. ಏನೋ ಹೌದು, ಅವ್ರನ್ನ CM ಅವ್ರಿಗೆ ಹೇಳಿ, ಅವ್ರನ್ನ ಅವ್ರ ಹತ್ರದ ಇದಕ್ಕೆ ಲೀಗಲ್ ಒಪಿನಿಯನ್ಗೆ ಇಟ್ಕೊಳಕ್ಕೆ ಹೇಳಿ, ಮಾರ್ಗದರ್ಶಕರಾಗಿ.
ಬಳಸಿದ್ದಾರೆ. ಯಾರೀ ಯಾವ ಆ್ಯಕ್ಟ್ ಅಡಿನಲ್ಲಿ ಐತೆ? ಒಬ್ಬ ಸರ್ಕಾರಿ ನೌಕರ, ಒಬ್ಬ ಕೇಂದ್ರದ ಮಂತ್ರಿನ. ಏನಾಗಿದೆ, ಈ ಕೆಲವು ನಮ್ಮ ಸ್ನೇಹಿತರುಗಳು ಇರ್ತಾರಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರಿಗೆ ಸರ್ಕಾರಿ ಕೆಲವು ನೌಕರರು ಹೀರೋಗಳಾಗ್ಬಿಡ್ತಾರೆ. ಪಿಕ್ಚರ್ ತೆಗೆದು ಅಂಥ ಸ್ವಾಭಿಮಾನ ಇದ್ದರೆ ರಿಲೀಸ್ ಯೂನಿಫಾರ್ಮ್. ಪಾಲಿಟಿಕ್ಸಿಗೆ ಬನ್ನಿ, ರಾಜಕೀಯ ಮಾಡಿ.